ಶ್ರೀಕಾಂತ್ ಹುನಗುಂದ್ ಇವರಿಂದ ದೊಡ್ಡಾಟ ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀಕಾಂತ್ ಹುನಗುಂದ್ ಹಾಗೂ ತಂಡ ಅನಾವರಣಗೊಳ್ತಾ ಇದೆ. ಇದೊಂದು ಹಳೆಯ ಪುರಾತನ ದೊಡ್ಡಾಟದ ಕಲೆ. ಇದರಲ್ಲಿ ದಕ್ಷ, ಪರಮೇಶ್ವರ, ಪಾರ್ವತಿ, ನಂದಿ ಮತ್ತು ಸಾರಥಿಯ ಪಾತ್ರಗಳು ನಮ್ಮೆಲ್ಲರ ಮುಂದೆ ವಿಜೃಂಭಿಸಲು ವೇದಿಕೆಗೆ ಆಗಮಿಸ್ತಾ ಇದ್ದಾವೆ. ಪುರಾತನ ಒಂದು ಬಿಡದೆ ಈ ಕಂದನ ಮುಂದೆ ಚೆಂದಾಗಿ ಹೇಳಬೇಕೆ ದೇವ ದಿವ್ಯ ಪ್ರಭಾವ ಬಾಲ ಅಲಲಲಲಲಲಲ ಜಡಮತಿಯಂತೆ ಪೊಡವಿಗೆ ಶಿರವಾಗಿ ಕಡ ಜಡ್ಜಗಳ ಭಲೇ ಶಹವಾಶ್ ಮಾಧುರಿಪ ಭಕ್ತಿಯಿಂದ ಎಡರ ಮನೆ ಕಡೆಗಿಟ್ಟು ಬಿಡದ ಸ್ವಭಾವಧಡೆಗೆ ಗುಡಿಗುಡಿಪ ಮೃಗೇಂದ್ರ ನಾದತಿ ಸಿಡಿಲ್ ಗರ್ಜನೆಯಂತೆ ಓಂಕರಿಸುತ್ತಾ ಖಡ್ಗದ ಹಿಡಿಯಂ ನಡುಗಿಸುತ್ತಾ ಕುಡಿ ಮೀಸೆಗಳಂ ಕುಣಿಸಿ ಬಪ್ಪರೆ ಕಾಲ್ಗಗ್ಗರೆ ಗಣಸರ ನಾದದಿಂ ಕಡಿವತ್ತಡೆಯಂ ಕಿತ್ತಿಡುತ್ತ ಗೊಡೊಗ್ಗೆಂದು ಕಡಬಯ ಪುಂಡರೀಕನಂತೆ ಬಂದು ಪಂಡಿತರ ಸಭಾದ್ದೆಡೆಗೆ ಬಂದ. ಉದ್ದಂಡ ಧೀರಾಗ್ರಮಣಿ ಧೀಮನಿ ದಾರೆಂದು ಕೇಳುವ ನೀದಾವನ ಲೈಸೇವಕ. ನಮಗ ಸಾರಥಿ ಸಾರಥಿ ಅಂತಾರಪ್ಪ, ತಮ್ಮ ನಾಮಾಂಕಿತವನ್ನೇ ಹೇಳಬೇಕು. ಬಾಲ ಅಲಲಲಲಲೈ ಸಾರಥಿ ಭಲೇ ಶಹವ ನಮ್ಮ ಪರಾಕ್ರಮದ ಹೆಸರು ಪೆಸರಿಸುವೆ ಕೇಳು. ಶ್ರೀಮದ್ ಭುವನ ಬ್ರಹ್ಮಾಂಡ ನವಕಾಂಡ ಪೃಥ್ವಿಯಂ ಬಿಡದೆ ಸಾರ್ವಭೌಮನಾಗಿ ಸಲಹುವೆ. ಭಲೇ ಶಹವ ನಡು ಪರಾಕ್ರಮದ ಕೆಳ ದಿಕ್ಪಾಲಕರಿಗೆ ಮಕ್ಕಳಂ ಕೊಟ್ಟು ಯಕ್ಕುಲೈಶ್ವರ್ಯವಂ ಘಕ್ಕನೆಯನ್ನೊಳು ವಶ ಮಾಡಿಕೊಂಡು ಉಕ್ಕುವ ರೋಷಾಗ್ನಿಯಿಂದ ದಿಕ್ಕು ದಿಕ್ಕಿನಲ್ಲಿರ್ಪರ ಕಸರ ಉಕ್ಕಿ ಉರಿವ ಮಿಕ್ಕಿ ಮೀರಿದ ಸೊಕ್ಕಿದ ಬಲವಂ ಮಣ್ಣು ಮುಕ್ಕಿಸಿ ಲೆಕ್ಕವಿಲ್ಲದೆ ಸೇನಾ ಬಲವಂ ಸಂಪಾದಿಸತಕ್ಕ ಶುಕ್ರವಾದಿತ ಮೋಡನಂತೆ ಉಕ್ಕುವ ರೌದ್ರಾರಸದ ಗಟ್ಟಿಯಂತೆ ಎಲೈ ಎಣ್ಣ ಚಂದ್ರಾಯುಧದ ದೊಬ್ಬಿಗೆ ಯಾವ ಹುರ್ಕುತು ಮಾರುತಂಗಳಂಬಿಡದೆ ಥರ್ಥರಣೆ ನಡುಗುವರು. ಎಣ್ಣ ಎಡಬಲದ ಕುಡಿಮೀಸಗಳು ಕಾಹುರದ ಕಗ್ಗಪ್ಪಿನಿಂದೊಪ್ಪುವ ದರ್ಪ ಉತ್ಪಾತದ ರೋಮರಾಜ್ಯದ ಭೀಕರಕ್ಕೆ ಏನಾಯ್ತ್ರಿ? ಮುಂದೇನುವಂತಾತು ಹೇಳುವಂತಾರಾಗಿದೆ. ದಿಕ್ಪಾಲಕರೆಲ್ಲ ಹೆದರಿ ಎನ್ನೋಳು ಶರಣಾಗತರಾದ. ಹೌದ್ರಿ ಇಂಥ ಬಲವುಳ್ಳ ದಕ್ಷ ಬ್ರಹ್ಮನೆಂದು ತಿಳಿಯಲು ಐಸಾರಥಿ. ದಕ್ಷ ಬ್ರಹ್ಮನೆಂದು ಮಾತು ತಿಳಿದು ಬಂದಂತಾಯಿತು. ತಮ್ಮ ಸಭೆಯನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವನ್ನು ತಿಳಿಸಬೇಕು. ದೇವಾ ದಿವ್ಯ ಪ್ರಭಾವ ಎಲೈ ಸಾರಥಿ, ಹಿಡಿ ನಿನ್ನ ಮುಂಗೈಗೆ ಬಂಗಾರದ ಕಡಗಂ ಕಡವೆ ತಡವ್ಯಾತಕ್ಕೆ ನಮ್ಮದಂ ನುಡಿಯಂ ಕೇಳು. ಏ ಸಾರಥಿ, ಹೇಳುತ್ತೇನೆ ಕೇಳುವಂತವನೇನಿರುವುದು ಹೇಳುವಂತವರಾಗಿರಿ. ಎಲೈ ಸಾರಥಿ, ಸಾಕ್ಷಾತ್ ವಿರೂಪಾಕ್ಷೇಶ್ವರನ ಶ್ರೀಮನ್ ಮಹಾರಜಿತಾದ್ರಿ ಜಲಮಂ ಕಂಡೆ. ಕ್ಷೀರಸಾಗರಕ್ಕೆ ಪೂರ್ಣಚಂದ್ರನು ಉದಯವಾದಂತೆ ಮಹಾಶುಭ್ರಜಿತೊಡ್ಡಿನಂತೆ ಒಪ್ಪುವ ಪರ್ವತದ ಕಂದರಗಳಲ್ಲಿ ಮ್ಯಾಪ್ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ನಿಮ್ಮ ಭೂಮಿಯ ಸರಹದ್ದುಗಳು ಮತ್ತು ಎಲ್ಲಾ ಭೂಮಿ ಡಾಕ್ಯುಮೆಂಟ್ಗಳು ದ್ವಾರಪಾಲಕರ ಗಂಭೀರ ಹಾವಭಾವಗಳನ್ನು ಕಂಡೆ. ನೋಡಿದೀನ್ರಿ. ಹೇ ಸಾರಥಿ, ಮುಂದಕ್ಕೆ ಹೋಗೋಣ ನಡೆ. ಮುಂದೋಗೋಣ. ಹೇ ಸಾರಥಿ, ಇಲ್ಲಿಯ ಸಾಕು ಪ್ರಾಣಿಗಳು ಸಿಂಹ, ನವಿಲು, ಚಿರತೆ, ಈ ಸಾಕು ಪ್ರಾಣಿಗಳು ಹೇಗೆ ಆನಂದದಿಂದ ಸಂಚಾರ ಮಾಡುತ್ತೆ. ಹೌದೌದ್ರಿ, ಅಡ್ಡಾಡಕತ್ತವ್ರಿ ಎಲ್ಲ. ಹೇ ಸಾರಥಿ, ಇಲ್ಲೇ ಇದೇ ಪೂರ್ವ ದ್ವಾರ ಒಳಕ್ಕೆ ಹೋಗೋಣ. ಹೋಗೇ ಬಿಡು. ಸಾರಥಿ, ಹೇಳುತ್ತೇನೆ ಕೇಳುವಂತವನ. ನಮೋ ನಮೋ ಸಾಂಬ ಶಿವ ಭೋ ಭೋ ಸ್ವಾಮಿ ಪಿನಾಕಪಾನಿ
ಭಕ್ತವತ್ಸಲ ಗೌರಿಪತಿ ಶಶಿಶೇಖರ ವಾಮದೇವ ವಿರೂಪಾಕ್ಷ ಕಪರ್ದಿನಿ ಈ ದೀನದಾಸ ಕಿಂಕರನಾದ ದಕ್ಷ ಪ್ರದೇಶರನ್ನು ಅಭಿನಂದಿಸುತ್ತಾನೆ. ನಮಸ್ಕಾರ ಮಾಡಿದ್ವಿ ಹೇಳ್ರಿ ಅವ್ರಿಗೆ. ಸಾರಥಿ ಹೇ ತ್ರಿಪುರಾಂತಕ, ಹಾ. ತಮ್ಮನ್ನು ಆವ ದೃಷ್ಟಾಂತದಿಂದ ವರ್ಣಿಸಲಿ. ಏನ್ ವರ್ಣಿಸೋದು ಮಂದಾಕಿನಿ ಸಾಲಂಗಿಲ್ರಿ. ಹೌದ್ರಿ. ತಮಗೆ ಕಲ್ಪವೃಕ್ಷ ದೃಷ್ಟಾಂತ ಕೊಟ್ಟೇನೆ ಕಾಷ್ಟ, ಹಾ ಪ್ರತಾಪಕ್ಕೆ ಸೂರ್ಯನ ದೃಷ್ಟಾಂತ ಕೊಟ್ಟೇನೆ ಕ್ಷೇಕರ. ಅಲೇ ಶಾಬಾಷ್. ಪಾರ್ವತೀಶ ಭಕ್ತವತ್ಸಲ, ಹಾ ಯಾವ ಯಾವ ಕಾಲಕ್ಕೆ ನಿನ್ನ ಭಕ್ತರುಗಳಿಗೆ ಸಂಕಟ ಬರುತ್ತದೆಯೋ ಹಾ. ಆ ಕಾಲಕ್ಕೆ ಅವರನ್ನು ದುಃಖದಿಂದ ವಿಮೋಚನೆ ಮಾಡು. ಇಟ್ಟಾನ್ರಿ ಇವನ್ ಕಡೆ ಹೋಗೋದು ಬೇಡ, ಸುಮ್ ಹೋಗ್ಬಿಡು ನೋಡ್ರಿ. ಇವನ್ ದ್ವಾರಕ್ಕೆ ಬಂದು ಸುಮ್ಮ ನಮಗ ಅಸಹ್ಯ ಆಗೈತಿ, ಹೋಗ್ಬಿಡು ನೋಡ್ರಿ. ಯಾಕ್ರೆ? ಹೇ ಶಂಕರ, ಹಾ. ನಿನ್ನ ಅಧಿಕಾರವೇ ಇಂತಹದ್ದು. ಹೌದೌದ್ರಿ. ಹೇ ನೀಲಕಂಠ, ಸುಹಾಚೋದನ, ವಿಶ್ವಚಾಲಕ, ಬಾಲನೇತ್ರ, ಸ್ಮಶಾನವಾಸಿ, ಚರ್ಮದಾರನು, ಹಾ ತಮ್ಮ ಪಾದಕಮಲಗಳಿಗೆ ಈ ದೀನದಾಸ ಕಿಂಕರನಾದ ದಕ್ಷ ಪ್ರದೇಶರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾರೆ. ಅವ ನೋಡೇ ಇಲ್ಲಾಡ್ರಿ ಹೋಗ್ಬಿಡು ನೋಡ್ರಿ. ಹಂಗಾರ ಸುಮ್ಮ ಧನ್ಯವಾದಗಳು ಶ್ರೀಕಾಂತ್ ಹುನಗುಂದ್ ದೊಡ್ಡಾಟದ ತಂಡಕ್ಕೆ.